ಹೇಗ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮಗ್ಗ ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಟಕಾರ ನಂಗೆ. ಚಾನಲ್ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ, ಬೇಗ ಟಕ ಅನ್ನಂಗೆ. ಮೊದಲನೇ ಅಪ್ಡೇಟು, ನಿನ್ನೆ ಸಂಜು ಸ್ಯಾಮ್ಸನ್ ಅವರು ಔಟ್ ಆಗಿದ್ದ ರೀತಿ ಹೆಂಗಿತ್ತು ಅಂತ ಗೊತ್ತಿರೋದು ನಿಮಗೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಓನರ್ ರಿಯಾಕ್ಷನ್ ನಿಮಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗಿರುತ್ತೆ ಆ ಟೈಮಿಗೆ. ಯಾಕಂದರೆ ಔಟ್ ಅತ್ತೆ ಸಂಜು ಸ್ಯಾಮ್ಸನ್ ಒಂಥರ ಜಗಳ ಆಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಅಂಪೈರ್ ಜೊತೆಗೆ. ಅವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಓನರ್ ಆದಂಥ ಜಿಂದಾಲ್ ಅವರು ರೊಚ್ಚಿಗೆದ್ದಿ ಔಟ್ ಅಂತ ಅಲ್ಲಿಂದನೇ ಕಿರಿಸ್ತಾ ಇರ್ತಾರೆ, ಸ್ಟ್ಯಾಂಡ್ಸಿಂದನೇ ಕಿರಿಸ್ತಾ ಇರ್ತಾರೆ. ಔಟು ಅಂತ ಒಂಥರ ಸಂಜು ಸ್ಯಾಮ್ಸನ್ ಹೊಡೆಯೋ ಥರ ಹೇಳ್ತಾ ಇರ್ತಾರೆ. ಬಟ್ ಮೀಡಿಯಾ ಏನು ತೋರಿಸುತ್ತೆ, ಆ್ಯಕ್ಚುಲ್ ಆಗಿ ಅದು ಏನಾಗುತ್ತೆ ಎಲ್ಲ ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಪೋಸ್ಟ್ ಮ್ಯಾಚಲ್ಲಿ ಜಿಂದಾಲ್ ಅವ್ರು ಹೋಗ್ಬಿಟ್ಟು ಮೀಟ್ ಮಾಡಿದ್ರು ಸಂಜು ಸ್ಯಾಮ್ಸನ್ ಅವ್ರನ್ನ. ಯಾಕಂದರೆ T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿದ್ದಕ್ಕೆ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ ಸ್ಯಾಮ್ಸನ್ ಅವ್ರು ಮೀಟ್ ಮಾಡಿಬಿಟ್ಟು ಕಂಗ್ರ್ಯಾಚುಲೇಟ್ ಕೂಡ ಹೇಳಿದರೆ. ಇದನ್ನು ಯಾವುದೇ ಮೀಡಿಯಾ ಕೂಡ ತೋರಿಸಿಲ್ಲ. ಹಿಂಗಾದ್ರು ನೋಡಪ್ಪ ಒಂದಾಗ್ಬಿಟ್ರು ಅನ್ನೋ ಥರ ಯಾರೋ ತೋರಿಸಿಲ್ಲ. ಫುಲ್ ಅವ್ರು ಹಂಚಿ ಕಿತ್ತಾಡ್ಕೊಂಡು ಹೊಡೆದಾಡ್ಬಿಟ್ಟು ಗುಮ್ ಮಾಡಬೇಕು, ಅವಾಗಲೇ ಮಜಾ ಬರೋದು, ಅವಾಗಲೇ ಮಸಾಲ ಬರೋದು. ಇದನ್ನೇ ವಿರಾಟ್ ಕೊಹ್ಲಿ ಮತ್ತು ಗೌತಮ್ ಗಂಭೀರ್ ಕೂಡ ಹೇಳಿರೋದು. ಈ ಥರ ಆಯಿತು ಅಂದರೆ ಎಲ್ಲ ಎಳ್ದು ತೋರಿಸ್ತೀರ ಮೀಡಿಯಾಗಳು. ಏನಾರು ಒಂದಾಗಿದ್ದಾರೆ, ಚೆನ್ನಾಗಿ ಆಗ್ತಿದ್ದಾರೆ ಅನ್ನೋದು ಯಾರು ಎಳ್ದು ತೋರಿಸೋದಿಲ್ಲ. ಅದೇ ಜಿಂದಾಲ್ ಮತ್ತು ಸ್ಯಾಮ್ಸನ್ ಅವರು ಇಬ್ರು ಒಂದಾಗಿ ಚೆನ್ನಾಗಿ ಮಾತಾಡಿದ್ನ ಯಾರು ತೋರಿಸಿಲ್ಲ. ಮೀಡಿಯಾ ಮುಂದೆ ಕಿತ್ತಾಡಿ ಹೊಡೆದಾಡಿದ್ರು ಮಾತ್ರ ಬೆಲೆ, ಇವರು ಒಂದಾದ್ರೆ ಬೆಲೆ ಇಲ್ಲ. ಮತ್ತೆ ಅದು ಪುರ ಆಗೋಯ್ತು. ಅಪ್ಡೇಟ್ ನಂಬರ್ 2, ಪ್ಯಾಟ್ ಕಮಿನ್ಸ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಯಾರು ನಿಮ್ಮ ಬಿಗ್ಗೆಸ್ಟ್ ರೈವಲ್ಸ್ ಈ T20 ವರ್ಲ್ಡ್ ಕಪ್ಪಲ್ಲಿ ಅಂತ ಹೇಳಿದಾಗ, ಹೂ ಹೆಲ್ಸ್ ಇಂಡಿಯಾ ಮತ್ತು ಇಂಗ್ಲೆಂಡ್ಗಿಂತ ಬೆಟರ್ ರೈವಲ್ಸ್ನ ಹುಡ್ಕೋಕ್ಕಾಗತ್ತಾಗೋರು. ನಮಗೆ ಇಂಡಿಯಾ ಮತ್ತು ಇಂಗ್ಲೆಂಡನೇ ಸಿಕ್ಕಾಪಟ್ಟೆ ಬೆಟರ್ ರೈವಲ್ಸ್ ಅಂದರೆ, ಸಖತ್ ರೈವಲ್ಸ್ ಅಂದರೆ ಅವ್ರನ್ನೇ. ಅವ್ರ ಮೇಲೆ ಗೆಲ್ಲದಿದ್ದೆಲ್ಲ ಇದು ಇನ್ನು ನೆಕ್ಸ್ಟ್ ಲೆವೆಲ್ ಅಂತ ಹೇಳಿದ್ರು. ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ರೆ ಈ ODI ವರ್ಲ್ಡ್ ಕಪ್ಪಲ್ಲಿ ಬೆಟರ್ ರೈವಲ್ಸ್ ಅಂತ ಹೇಳಿದ್ರು. ಸೈಲೆಂಟ್ ಮಾಡ್ತೀವಿ ಅಹಮದಾಬಾದ್ ಕ್ರೌಡ್ನ ಅಂತ ಹೇಳಿದರು. ಹಂಗೆ ಸೈಲೆಂಟ್ ಕೂಡ ಮಾಡಿದ್ರು, ಟ್ರೋಫಿನ ಕೂಡ ಗೆದ್ಕೊಂಡು ಹೋದ್ರು. ಎಲ್ಲ ಪ್ಯಾಟ್ ಕಮಿನ್ಸ್ಗೆ ಅದೇನೋ ಗೊತ್ತಿಲ್ಲ, ಕ್ಯಾಪ್ಟನ್ಸಿನ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲ ಒಂಥರ ಅವ್ರ ಕಡೆನೇ ಆಗ್ತಿದೆ. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ರು, ವರ್ಲ್ಡ್ ಕಪ್ನ ಗೆದ್ರು. ಈ ಸಲ ಏನು ಕ್ಯಾಪ್ಟನ್ಸಿನ ಏನು ನಿಭಾಯಿಸ್ತಾ ಇಲ್ಲ, ಆಸ್ ಎ ಪ್ಲೇಯರ್ ಆಗಿ ಆಡಿದ್ರೆ ಪ್ಯಾಟ್ ಕಮಿನ್ಸ್ ಅವರು. ನೋಡಬೇಕು T20 ವರ್ಲ್ಡ್ ಕಪ್ಪು ಅದೇನು ಆಗುತ್ತೆ ಅಂತ. ಪ್ಯಾಟ್ ಕಮಿನ್ಸ್ ಅವರು ಇರೋದ್ರಿಂದ ಒಂಥರ ಲಕ್ಕಿ ಫ್ಯಾಕ್ಟರ್ ಆಗೋಗ್ಬಿಡಿದ್ರೆ ಆಸ್ಟ್ರೇಲಿಯಾಗಂತೂ ಪ್ಯಾಟ್ ಕಮಿನ್ಸ್. ಅಪ್ಡೇಟ್ ನಂಬರ್ 3, ಬಾಬರ್ ಆಜಮ್ಗೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಕ್ವಶನ್ ಕೇಳಿದರೆ, T20 ವರ್ಲ್ಡ್ ಕಪ್ ಬರ್ತಾ ಇದೆಯಲ್ಲ, ವಿರಾಟ್ ಕೊಹ್ಲಿ ವಿರುದ್ಧವಾಗಿ ಏನು ನೀವು ಕ್ರಮನ ತಗೊಂಡಿದ್ದೀರಾ? ವಿರಾಟ್ ಕೊಹ್ಲಿಗೆ ಹಿಂಗೆ ಪ್ಲಾನ್ ಮಾಡ್ಕೊಂಡಿದ್ರೆ ಅವ್ರನ್ನ ಬೇಗ ಔಟ್ ಎತ್ತಬೇಕಲ್ಲ, ನೀವು ಏನು ಮಾಡಿದ್ರ ಅಂತ ಎಲ್ಲ ಟ್ರಿಗರ್ ಮಾಡಿದಾಗ ಇವ್ರಿಗೆ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಪದೇ ಏನಕ್ಕೆ ಕರಿತೀರಾಗೋರು, ಕೇಳ್ತಿರಾಗೋರು, ಕರ್ದಿ ಕೇಳ್ತಿರಲ್ಲ ಕೂರಿಸ್ಕೊಂಡು ವಿರಾಟ್ ಕೊಹ್ಲಿ ಬಗ್ಗೆ. ಅವ್ರಿಗೆ ಪಾಪ ಒಳಗಡೆ ಇರಿಟೇಷನ್ ಆಗ್ತಾರೆ. ಏನಕ್ಕೂ ಕರೀತೀರಿ, ಏನಕ್ಕೂ ಕೇಳ್ತೀರಾ ನಿಮ್ಗೆ ಈ ಥರ ಕ್ವಶನ್ನ ಅಂತ ಅವ್ರೊಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ನಾವು ಒಬ್ಬರು ಇಂಡಿವಿಜುವಲ್ಗೆಲ್ಲ ನಾವು ಪ್ಲಾನ್ ಮಾಡಲ್ಲಮ್ಮ, ಎಲ್ಲರಿಗೂ ಪ್ಲಾನ್ ಮಾಡ್ಕೊಂಬತ್ತೀವಿ ನಾವು. ವಿರಾಟ್ ಕೊಹ್ಲಿಗೆ ಅಂತ ಡೆಡಿಕೇಟೆಡ್ ಆಗೇನೆ ಒಬ್ರಿಗೆ ಅಂತ ಏನು ಪ್ಲಾನ್ ಮಾಡಲ್ಲ, ಎಲ್ಲರಿಗೂ ಪ್ಲಾನ್ ಮಾಡಿರ್ತೀವಿ ಈಕ್ವಲ್ ಆಗಿ. ಅದರಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ಬರಾಗಿರ್ತಾರೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಏನೋ ಪ್ಲಾನ್ ಮಾಡ್ಕೊಂಬರಲಿ, ಎಲ್ಲ ಸಲಿನೂ ಫೇಲ್ ಆಯ್ತಾರೆ ಅಷ್ಟೇ. ಇವರು ವಿರಾಟ್ ಕೊಹ್ಲಿ ಮೇಲೆ ಪ್ಲಾನ್ ಮಾಡಿದಾಗೆಲ್ಲ ಇಕ್ಕಿಸ್ಕೊಂತಾರೆ ಸರಿಯಾಗಿ. ಅದಕ್ಕೆ ಹೇಳೋದು ಫಾದರ್ ಆಫ್ ಪಾಕಿಸ್ತಾನ್ ಅಂತ ವಿರಾಟ್ ಕೊಹ್ಲಿನ. ಅಪ್ಡೇಟ್ ನಂಬರ್ 4, ವಿರಾಟ್ ಕೊಹ್ಲಿ ಬಗ್ಗೆ, ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮತ್ತೊಂದು ಕೂಗು ಬರ್ತಾ ಇದೆ. ಇವಾಗ ವಸೀಂ ಅಕ್ರಮ್ ಅವರು ಮಾತಾಡಿದರೆ, ಟೀಮ್ ಏನಾದ್ರು ಗೆದ್ದಿತ್ತು ಅಂತಂದರೆ ಅವತ್ತು ಸೆಂಚುರಿ ಹೊಡೆದಾಗ ಇವರು ಅವಾಗೇನೋ ಹೇಳ್ಬೋದಾಗಿತ್ತು, ಇವರ ಸ್ಟ್ರೈಕ್ ರೇಟ್ ಓಕೆ ಅಂತ ಹೇಳ್ತಾ ಇದ್ರು. ಎಲ್ಲ ಗೆಲ್ಲೋದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಗೆದ್ರೆ ಯಾರು ಮಾತಾಡಲ್ಲ, ಸೋತರೇ ಎಲ್ಲರೂ ಮಾತಾಡೋದು ಅನ್ನೋ ಥರ ಇವರು ಕೂಡ ಹೇಳಿದ್ದಾರೆ. ಅದು ಹೌದು, ನಿಜ ಕೂಡ ಹೌದು. ಯಾಕಂದರೆ ಅವತ್ತು RRರಲ್ಲಿ ಸಂಜು ಸ್ಯಾಮ್ಸನ್ ಅಲ್ಲ, ಜಾಸ್ ಬಟ್ಲರ್ ಹೊಡೆದಂಥ ಸೆಂಚುರಿ ಏನಿದೆ RR ಮೇಲೆ ಅಲ್ವಾ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದಿದ್ದು. ಸೊ ಅದೊಂಥರ ಹಂಗೆ ನೆಗೆಟ್ ಆಗೋಗ್ಬಿಡ್ತು. ವಿರಾಟ್ ಕೊಹ್ಲಿ ಅವರ ಸೆಂಚುರಿ ಕೆಳಗಡೆ ಹೊರಟೋಗ್ಬಿಡ್ತು ಹಂಗೆ ಇವರ ಜಾಸ್ ಬಟ್ಲರ್ ಅವರ ಸೆಂಚುರಿ ಮುಂದೆ. ಯಾಕಂದರೆ ಸಾಕಷ್ಟು ಸ್ಟ್ರೈಕ್ ರೇಟಲ್ಲಿ ಇವರು ಹೊಡೆದಿದ್ರು. ಆಲ್ಮೋಸ್ಟ್ ವಿರಾಟ್ ಕೊಹ್ಲಿ 150 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ನ ಆಡಿದರು. ಸೊ ಇದ್ರ ಬಗ್ಗೆ ಮಾತಾಡಿದರೆ ಎಲ್ಲ ಆಡ್ದಾಗೆಲ್ಲ ಚೆನ್ನಾಗೇ ಇರುತ್ತೆ, ಅಂದರೆ ಗೆದ್ದಾಗೆಲ್ಲ ಚೆನ್ನಾಗೇ ಇರುತ್ತೆ. ಸೋತಾಗಲೇ ಸ್ಟ್ರೈಕ್ ರೇಟು ಅದು ಮುಖ್ಯ ಆಗಿತ್ತು, ಇದು ಮುಖ್ಯ ಆಗಿತ್ತು ಅನ್ನೋದೆಲ್ಲ ಮ್ಯಾಟ್ರಿಗೆ ಬರೋದು ಅಂತ ವಸೀಂ ಅಕ್ರಮ್ ಅವರು ಹೇಳಿದರೆ ನಿಜ ಕೂಡ ಹೌದು. ಎಲ್ಲರೂ ಹಂಗೇ ಮಾತಾಡೋದು, ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ಆಡಿರ್ಬೇಕಾಗಿತ್ತು, ಇನ್ನೊಂದು ಸ್ವಲ್ಪ ಹಂಗಾಡಬೇಕಾಗಿತ್ತು, ಒಂದು ಸ್ವಲ್ಪ ಹಿಂಗಾಡಬೇಕಾಗಿತ್ತು ಅಂತ. ಒಟ್ಟಲ್ಲಿ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಅಂತೂ ಎಲ್ಲರೂ ಮಾತಾಡ್ತಾನೆ ಇರ್ತಾರೆ. ಅದು ಜೋರಾಗಿ ಆಡಿದ್ರು ಮಾತಾಡ್ತಾರೆ, ನಿಧಾನಕ್ಕೆ ಆಡಿದ್ರು ಮಾತಾಡ್ತಾರೆ. ಜೋರಾಗಿ ಆಡಿದ್ರೆ ಏನು ಗುರು ಇದು, ಈ ಪಾರ್ಟಿ ವಿರಾಟ್ ಕೊಹ್ಲಿ ಈ ಥರ ಆಡಿದ್ರೆ ನೋಡೇ ಇಲ್ವಲ್ಲ ಅನ್ನೋ ಥರ ಮಾತಾಡ್ತಾರೆ. ವಿರಾಟ್ ಕೊಹ್ಲಿ ಏನಾದರೂ ಜಾಸ್ತಿ ಬಾಲ್ ತೊಗೊಂತವ್ರು, ಇದು ಬೇಕಿತ್ತಾ, ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ಆಡಬೇಕಿತ್ತಲ್ವಾ ಅಂತ. ಅಪ್ಡೇಟ್ ನಂಬರ್ 5, ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಬಗ್ಗೆ ಪಾರ್ಥಿವ್ ಪಟೇಲ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ಗ್ಲೆನ್ ಮ್ಯಾಕ್ಸ್ವೆಲ್ಲು ಸಿಕ್ಕಾಪಟ್ಟೆ ಓವರ್ ರೇಟೆಡ್ ಪ್ಲೇಯರು. IPL ಅಂತ ಬಂದಾಗ ಇವರಷ್ಟು ಓವರ್ ರೇಟೆಡ್ ಪ್ಲೇಯರ್ ಬೇರೆ ಯಾರನ್ನೂ ನೋಡೇ ಇಲ್ಲ ನಾನು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ. ಈ ಸೀಸನು ಓವರ್ ರೇಟೆಡ್ ಆಗಿರ್ಬೋದು, ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಮ್ಯಾಕ್ಸಿ ಅಂದರೆ ಬಟ್ ಲಾಸ್ಟ್ ಸೀಸನೆಲ್ಲ ಏನು ಮ್ಯಾಕ್ಸಿ ಕಾಂಟ್ರಿಬ್ಯೂಟ್ ಮಾಡಿದರೆ RCBಗೆ. ಸೊ ಇದನ್ನ ಮರ್ಯಾದಕ್ಕಾಗೋದಿಲ್ಲ. ಈ ಸೀಸನ್ ಏನೋ ಒಂದು ಫ್ಲಾಪ್ ಸೀಸನ್ ಆಗೋಗ್ಬಿಡಿದೆ ಮ್ಯಾಕ್ಸಿಗೆ. ಸೊ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೋಬೇಕಷ್ಟೇ. ಇನ್ನೇನು ಹೇಳ್ತೀರ ಮ್ಯಾಕ್ಸ್ವೆಲ್ ಇಲ್ಲ ಓವರ್ ರೇಟೆಡ್ ಅಂತ ಹೇಳೋಕ್ಕಾಗುತ್ತಾ? ಮ್ಯಾಕ್ಸ್ವೆಲ್ ಯಾವತ್ತಿದ್ರೂ ಓವರ್ ರೇಟೆಡ್ ಪರ್ಫಾರ್ಮೆನ್ಸ್ನೇ ಕೊಡ್ತಾರೆ. ಬಟ್ ಈ ಸೀಸನ್ ಮಾತ್ರ
ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ, ಒಂಥರ ಅಂಡರ್ ರೇಟೆಡ್ ಆಗಿ ಹೋಗ್ಬಿಟ್ಟಿದ್ದಾರೆ, ಓವರ್ ರೇಟೆಡಿಂದ ಅಂಡರ್ ರೇಟೆಡ್ ಆಗಿ ಹೋಗ್ಬಿಟ್ಟಿದ್ದಾರೆ ಇವಾಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಮುಬಾ.